ಏನಾದೆ ಅನ್ನೋದು ಮುಖ್ಯ. ಮೈ ಬೆಸ್ಟ್ ವಿಶಸ್, ಲವ್, ಕಿಚ್ಚ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಲೈವ್ ವಿಚಾರಗಳಿಗೆ ಸ್ವಾಗತ. ಕಿಚ್ಚ ಸುದೀಪ್ ಸರ್ ಅವರು ಮನೇಲಿರುವಂತಹ ಸ್ಪರ್ಧಿಗಳಿಗೆ ಈ ಲಾಸ್ಟ್ ವಾರ ಸಿಕ್ಕಾಪಟ್ಟೆ ಸರ್ಪ್ರೈಸ್ನ ಕೊಡ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಊಟ ಕಳಿಸಿದ್ರು, ಊಟ ತಿಂದಿದ್ದಾಯಿತು. ಇವಾಗ ಅವರ ಕೈ ಬರವಣಿಗೆಯಲ್ಲಿ ಬರೆದಿರುವಂತಹ ಲೆಟರ್ ಕಳಿಸಿದ್ದಾರೆ. ಆ ಲೆಟ್ರಲ್ಲಿ ಯಾರಿಗೆ ಕಿವಿ ಮಾತಿತ್ತು, ಯಾರಿಗೆ ಒಂದು ಮೋಟಿವೇಶನ್ಸ್ ಇತ್ತು, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾರೆ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಡೇಸ್ ವೀಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸ್ಕಿಪ್ ಮಾಡಿದ ವೀಡಿಯೋ ಕೊನೆವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಿಚ್ಚ ಸುದೀಪ್ ಸರ್ ಅವರು ಬರೆದು ಕಳಿಸಿರುವಂತಹ ಲೆಟರ್ನ ಬಿಗ್ ಬಾಸ್ ಟೀಮ್ ಅವರು ಒಂದೊಂದು ಬಾರಿಗೆ ಇಬ್ಬಿಬ್ಬರಿಗೆ ಲೆಟರ್ನ ಕಳಿಸ್ಕೊಡ್ತಾರೆ. ಮೊದಲನೇ ಬಾರಿಗೆ ನಮ್ಮ ಧ್ರುವ ಅವ್ರಿಗೆ ಮತ್ತು ರಘು ಅವ್ರಿಗೆ ಲೆಟರ್ನ ಕಳಿಸ್ಕೊಡ್ತಾರೆ. ಸೊ ಎರಡನೇ ಶಿಫ್ಟಲ್ಲಿ ಬಂದುಬಿಟ್ಟು ಗಿಲ್ಲಿ ಅವ್ರಿಗೆ ಮತ್ತು ಕಾವ್ಯ ಅವ್ರಿಗೆ ಕಳಿಸ್ತಾರೆ. ಮೂರನೇದಾಗಿ ಅಶ್ವಿನಿ ಅವ್ರಿಗೆ ಮತ್ತು ಧನು ಅವ್ರಿಗೆ ಕಳಿಸ್ತಾರೆ. ಕೊನೆಯದಾಗಿ ನಮ್ಮ ತುಳುನಾಡಿನ ಹುಡುಗಿ ಟಗರುಪುಟ್ಟಿ ರಕ್ಷಿತಾ ಶೆಟ್ಟಿ ಅವ್ರಿಗೆ ಲೆಟರ್ನ ಕಳಿಸ್ತಾರೆ. ನೆನ್ಪಿಟ್ಕೊಳ್ಳಿ ಗಾಯ್ಸ್, ನಿಜವಾಗ್ಲೂ ಸುದೀಪ್ ಸರ್ ಅವರು ರಕ್ಷಿತಾ ಶೆಟ್ಟಿ ಅವ್ರಿಗೆ ಮಸ್ತಾಗಿ ಲೆಟರ್ ಬರೆದಿರ್ತಾರೆ. ಅದನ್ನು ಮಾತ್ರ ಕೇಳೋದಂತೂ ಮಿಸ್ ಮಾಡಲೇಬೇಡಿ. ಮೊದಲನೇದಾಗಿ ರಘು ಅವ್ರಿಗೆ ಮತ್ತು ಧ್ರುವಂತ್ ಅವ್ರಿಗೆ ಲೆಟರ್ ಬಂದಿರುತ್ತೆ. ಸೊ ರಘು ಅವ್ರಿಗೆ ಬರೆದಿರುವಂತಹ ಲೆಟರ್ನಲ್ಲಿ ಮೊದಲನೇ ಲೈನಲ್ಲಿ ಹಾಯ್ ರಘು ಅಂತಿರುತ್ತೆ. ನೆಕ್ಸ್ಟ್ ಕೆಳಗಡೆ ಲೈನು, ನೀವು ನೆಡ್ಲಾಗ್ತಿರೋ ಇಲ್ಲ ಆಲ್ದ ಮರ ಆಗ್ತಿರೋ ನಿಮ್ಮಿಷ್ಟ, ಹೇಳ್ಬೇಕನ್ನಿಸ್ತು ಹೇಳಿದ್ದೀನಿ. ಲಾಸ್ಟಲ್ಲಿ ಅವ್ರ ಸಿಗ್ನೇಚರ್ ಆಗಿಬಿಟ್ಟು ಲವ್ ಯು ರಘು ಅಂತ ಬರೆದಿರ್ತಾರೆ. ಮತ್ತು ಎರಡನೇದಾಗಿ ಧ್ರುವಂತ್ ಅವ್ರಿಗೆ ಲೆಟರ್ ಬರೆದಿರ್ತಾರೆ. ಸೇಮ್ ಅವ್ರಿಗೂ ಕೂಡ ಹಾಯ್ ಧ್ರುವಂತ ಅಂತ ಬರೆದಿರ್ತಾರೆ. ಅವ್ರಿಗೆ ಸಿಕ್ಕಾಪಟ್ಟೆ ಒಂದು ಕಿವಿ ಮಾತು ಹೇಳ್ದಂಗಿದ್ದಾರೆ. ಲಾಸ್ಟಲ್ಲಿ ಜೈ ಮಹಾಕಾಳ ಅಂತ ಬರೆದಿರ್ತಾರೆ. ಅದನ್ನು ಮಾತ್ರ ನಮಗೆ ಕೇಳಿಸೋ ಥರ ಬಿಗ್ ಬಾಸ್ ಮನೆಯಲ್ಲಿ ಆನ್ ಮಾಡಿದ್ರು. ಇನ್ನೆಲ್ಲ ಅವ್ರು ಓದಿದ ಲೆಟರ್ ಎಲ್ಲ ಮ್ಯೂಟ್ ಮಾಡಿದ್ರು. ನೆಕ್ಸ್ಟ್ ನಮ್ಮ ಗಿಲ್ಲಿಗೆ ಮತ್ತು ಕಾವ್ಯ ಅವ್ರಿಗೆ ಲೆಟರ್ ಬರೆದಿರ್ತಾರೆ. ಗಿಲ್ಲಿಗೆ ಬರೆದಿರುವಂತಹ ಲೆಟ್ರಲ್ಲಿ ಹಾಯ್ ಗಿಲ್ಲಿ, ಇಷ್ಟು ದಿನ ಒಂದು ಲೆಕ್ಕ, ಈಗ ಒಂದು ಲೆಕ್ಕ, ಬೈದು ಬೈ ಚಿಕ್ಕಪ್ಪ ತಮ್ಮನ್ನ ತುಂಬ ಕೇಳಿದ ಅಂತ ಹೇಳಿದ್ರು. ಇಷ್ಟು ಬರೆದ್ಬಿಟ್ಟು ಕೆಳಗಡೆ ಅವರ ಸಿಗ್ನೇಚರ್ ಆಗಿಬಿಟ್ಟು ಲವ್ ಯು ಕಿಚ್ಚ ಅಂತ ಬರೆದಿರ್ತಾರೆ. ನೆಕ್ಸ್ಟ್ ಕಾವ್ಯ ಅವ್ರಿಗೆ ಬರೆದಿರುವಂತಹ ಲೆಟರ್ಲಿ ಮೊದಲನೇ ಲೈನಲ್ಲಿ ಹಾಯ್ ಕಾವು ಅಂತಿರುತ್ತೆ. ಮತ್ತು ಕೆಳಗಡೆ ಕಲ್ಲು ತೂರಾಟದಿಂದ ಏಟಾಗಬಹುದು, ಸಾಯೋದಿಲ್ಲ, ಸಾಧನೆಯೂ ನಿಲ್ಲೋದಿಲ್ಲ, ಲವ್ ಯು ಕಿಚ್ಚ ಅಂತ ಹೇಳ್ಬಿಟ್ಟು ಅವ್ರಿಗೆ ಬರೆದಿರ್ತಾರೆ. ಅಂದರೆ ಪ್ರತಿಯೊಬ್ಬರಿಗೂ ಯಾವುದೇ ರೀತಿ ಪ್ಯಾರಾಗ್ರಾಫ್ ರೀತಿ ದೊಡ್ಡ ದೊಡ್ಡದಾಗಿ ಬರೆದಿರಲ್ಲ. ಸಿಂಗಲ್ ಲೈನಲ್ಲಿ ಅವರು ಮನ ಮುಟ್ಟೋದ ರೀತಿ, ಅವರ ಒಂದು ಜರ್ನಿ ಅರ್ಥ ಆಗೋ ರೀತಿ ಸಿಂಗಲ್ ಲೈನಲ್ಲಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕಿಚ್ಚ ಸುದೀಪ್ ಸರ್ ಅವರು. ಮತ್ತು ಮೂರನೇದಾಗಿ ಅಶ್ವಿನಿ ಮೇಡಮ್ ಅವ್ರಿಗೆ ಮತ್ತು ಧನುಷ್ ಅವ್ರಿಗೆ ಲೆಟರ್ ಬಂದಿರುತ್ತೆ. ಅಶ್ವಿನಿ ಮೇಡಮ್ ಅವರ ಲೆಟ್ರಲ್ಲಿ ಫಸ್ಟ್ ಲೈನಲ್ಲಿ ನಮಸ್ತೆ ಅಶ್ವಿನಿ ಟೀಚರ್ ಅಂತ ಬರೆದಿರ್ತಾರೆ. ನೆಕ್ಸ್ಟ್ ಲೈನಲ್ಲಿ ಇಂಪಾರ್ಟೆಂಟ್ ನೋಟ್ ಅಂತ ಅದಕ್ಕೆ ಅಂಡರ್ಲೈನ್ ಮಾಡಿಬಿಟ್ಟು ಹೇಗಿದ್ದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನಾದೆ ಅನ್ನೋದೇ ಮುಖ್ಯ, ಅಷ್ಟು ಬರೆದಿರ್ತಾರೆ. ಮತ್ತು ಕೆಳಗಡೆ ಮೈ ಬೆಸ್ಟ್ ವಿಶಸ್ ಆ್ಯಂಡ್ ಲವ್ ಕಿಚ್ಚ ಅಂತ ಬರೆದಿರ್ತಾರೆ. ಮತ್ತು ನೆಕ್ಸ್ಟು ಧನುಷ್ ಅವರಿಗೆ ಬರೆದಿರ್ತಾರೆ. ಮೊದಲೇ ಲೈನಲ್ಲಿ ಹಾಯ್ ಧನುಷ್ ಅಂತ ಬರೆದಿರ್ತಾರೆ. ನೆಕ್ಸ್ಟ್ ಲೈನಲ್ಲಿ ಅಂಡರ್ಲೈನ್ ಮಾಡ್ತಾ ನಿಮ್ಮ ಕ್ಯಾರೆಕ್ಟರ್ ಆ್ಯಂಡ್ ಪರ್ಸ್ನಾಲಿಟಿ ಎಂದಿಗೂ ಹೀಗೆ ಇರಲಿ, ಎದ್ದೇಳೋ ಟೈಮಲ್ಲಿ ಎದ್ದೇಳಬೇಕು, ಆಡೋ ಟೈಮಲ್ಲಿ ಆಡಬೇಕು, ಇಷ್ಟು ಬರೆದ್ಬಿಟ್ಟು ಮತ್ತೆ ಲಾಸ್ಟಲ್ಲಿ ಲವ್ ಯು ಕಿಚ್ಚ ಸಾಗರ್ ಅಂತ ಬರೆದಿರ್ತಾರೆ. ಸೊ 6 ಜನ ಲೆಟರ್ ಮುಗೀತು ಕಿಚ್ಚ ಸುದೀಪ್ ಸರ್ ಅವರು ಬರೆದಿರೋದು. ಇನ್ನು ಮಿಕ್ಕಿರೋದು ಒಬ್ಬರೇ ಒಬ್ಬರು, ಅದು ರಕ್ಷಿತಾ ಶೆಟ್ಟಿ ಅವರು. ಕೊನೆಯಲ್ಲಿ ಅವ್ರಿಗೂ ಒಂದು ಲೆಟರ್ ಬಂದಿರುತ್ತೆ. ಸೊ ಅವ್ರಿಗೆ ಬಂದಿರುವಂಥ ಲೆಟರ್ನ ನಮ್ಮ ಕಾವ್ಯ ಅವರು ಓದ್ತಾರೆ. ನಿಜ ಈ ಲೆಟರ್ ಮಾತ್ರ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದೇ ರೀತಿ ತುಂಬ ದೊಡ್ಡದಾಗೂ ಇದೆ. ಅರ್ಥ ಆಗೋ ರೀತಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಮೊದಲನೇ ಲೈನಲ್ಲಿ ಬಂದುಬಿಟ್ಟು ಹೆಲೋ ರಕ್ಷಿತಾ ಅಂತಿರುತ್ತೆ. ಮತ್ತು ಸೆಕೆಂಡ್ ಲೈನಲ್ಲಿ ಎಂತ ಗೊತ್ತುಂಟ ಗಾಯ್ಸ್. ಮತ್ತು ನೆಕ್ಸ್ಟ್ ಅದು ಇದನ್ನು ಅವರು ಅದು ಬಂದು ಮುಲಾಮ್, ಅಯ್ಯೋ ಛೇ, ಅಷ್ಟೇ. ಅರ್ಥ ಆಯಿತು ಅಲ್ವಾ? ಇದು ನಾನು ಹೇಳೋದಕ್ಕೆ ಕನ್ಫ್ಯೂಷನ್ ಆಗಿರೋದಲ್ಲ, ಸುದೀಪ್ ಸರ್ ಅವರು ಇದನ್ನೇ ಬರೆದಿರ್ತಾರೆ. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಲವ್ ಅಂತ ಅಂಡರ್ಲೈನ್ ಮಾಡಿಬಿಟ್ಟು ಕಿಚ್ಚ ಸಾಗರ್ ಅಂತ ಅವ್ರ ಸಿಗ್ನೇಚರ್ ಆಗಿರ್ತಾರೆ ಅಷ್ಟೇ. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಸರ್ ಅವರು ರಕ್ಷಿತ್ ಅವ್ರಿಗೆ ಯಾವುದೇ ರೀತಿ ಒಂದು ಕಿವಿ ಮಾತು ಕೊಟ್ಟಿಲ್ಲ. ಬಟ್ ಅವರು ಬರೆದಿರುವಂತಹ ವರ್ಡ್ಸು ರಕ್ಷಿತ್ ಅವರು ಖುದ್ದಾಗಿ ಬಳಕೆ ಮಾಡುವಂತಹ ವರ್ಡ್ಸ್ ಆಗಿರುತ್ತೆ. ಅವ್ರ ಜೀವನದಲ್ಲಿ ಇದನ್ನು ಅಳವಡಿಕೆ ಮಾಡಿಕೊಂಡ್ರೆ ತುಂಬ ಮೋಟಿವೇಶನ್ ಸಿಗುವಂತಹ ಲೆಟರ್ ಅದು. ಸ್ನೇಹಿತರೆ, ಇದು ಕಿಚ್ಚ ಸುದೀಪ್ ಸರ್ ಅವರು ಅವರ ಸ್ವಂತ ಬರವಣಿಗೆಯಲ್ಲಿ ಬರೆದಿರುವಂತಹ ಲೆಟರ್ನ ಕತೆ. ಯಾರಿಗೂ ಏನು ತುಂಬ ದೊಡ್ಡದಾಗಿ ಬರಲಿಲ್ಲ. ಅಂದರೆ ಒಂದೇ ಮಾತಿನಲ್ಲಿ ಅವರಿಗೆ ಮೋಟಿವೇಶನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡ್ರೆ, ಅದನ್ನು ತಗೊಂಡ್ರೆ ಅವ್ರ ಲೈಫಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಅವರು. ಸುದೀಪ್ ಸರ್ ಅವರು ಬರವಣಿಗೆಯಲ್ಲಿ ಬರೆದಿರುವಂಥ ಈ ಲೆಟರಲ್ಲಿ ನಿಮಗೆ ಸ್ವಇಚ್ಛೆಯಿಂದ ಯಾವ್ದು ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮೂಲಕ ಪಿನ್ ಮಾಡಿ. ಇದಿಷ್ಟು ಈ ವಿಡಿಯೋದಲ್ಲಿ ನಾವು ವಿಚಾರ. ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ ಸಿಗ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲೂರು ಊಟಕ್ಕೆ ಬಾಯ್ ಬಾಯ್. ಇದಿ ಹೋಗೋಕ್ಕೂ ಮುಂಚೆ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿದ್ರೆ ಹೋಗ್ತಿದ್ದೀರಾ, ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು.